ವಿಶ್ರಾಂತ ಐಎಎಸ್ ಅಧಿಕಾರಿ ಕೆ. ಶಿವರಾಮ್ ಅಭಿನವ ಅಂಬೇಡ್ಕರ್ ಇದ್ದಂತೆ ಸಮಾಜ ಸುಧಾರಕರಂತೆ ಕೆಲಸ ಮಾಡಿದ ಅವರ ಆದರ್ಶಗಳನ್ನು ಯುವಜನರು ಪಾಲಿಸುವ ಮೂಲಕ ಸಾಧನೆ ಮಾಡಬೇಕು ಎಂದು ಜ್ಞಾನಪ್ರಕಾಶ ಸ್ವಾಮೀಜಿ ಕರೆ ನೀಡಿದರು. ಕೆ. ಶಿವರಾಮ್ ಅವರು ಅಸ್ಪೃಶ್ಯರು ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಸಮಾಜ ಸುಧಾರಕರಂತೆ ಸ್ವಾಭಿಮಾನ ತುಂಬುವ ಕೆಲಸ ಮಾಡಿದರು. ಅವರು ಬಿಟ್ಟು ಹೋಗಿರುವ ಹೋರಾಟದ ರಥವನ್ನು ನಾವೆಲ್ಲರೂ ಸೇರಿ ಮುಂದೆ ಎಳೆದುಕೊಂಡು ಹೋಗಬೇಕಿದೆ ಎಂದು ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಪೀಠಾಧಿಪತಿ ಶ್ರೀ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮೀಜಿ ಹೇಳಿದರು. ಕೆ. ಶಿವರಾಮ್ರವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಎಂದು ಅವರು ಕೆ. ಆರ್. ಪೇಟೆ ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಹೋಟೆಲ್ ಸುಲೋಚನಾ ಪಾರ್ಟಿ ಹಾಲ್ನಲ್ಲಿ ಛಲವಾದಿ ಮಹಾಸಭಾ ಮತ್ತು ದಲಿತಪರ ಪ್ರಗತಿಪರ ಸಂಘಟನೆಗಳು ವಿಶ್ರಾಂತ ಐಎಎಸ್ ಅಧಿಕಾರಿ ಕೆ. ಶಿವರಾಮು ಅಭಿಮಾನಿಗಳು ಆಯೋಜಿಸಿದ್ದ ನುಡಿನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದೆ ಒಂದು ನಿಮಿಷ ಮೌನಾಚರಣೆ ಮಾಡೋದ್ರ ಮುಖಾಂತರ ಅವರಿಗೆ ಅವರ ಆತ್ಮದ ಶಾಂತಿಯನ್ನು ಕೋರಬೇಕಾಗಿ ಮನವಿ. ಎಲ್ಲರೂ ಎದ್ದೆತ್ಕೊಂಡು ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಬೇಕು. शांति शांति ओम शांति शांति ओम शांति शांति अण्णा शिवरामಣ್ಣ ಅಮರ. ಶಿವರಾಮಣ್ಣನಿಗೆ ಶಿವರಾಮಣ್ಣನ ನಾಯಕತ್ವ ಬರಬೇಕು. ಅಣ್ಣ, ನಮ್ಗೆ ಯಾವ ಅಧ್ಯಕ್ಷ ಪದವಿನೂ ಬೇಡ, ನನಗೆ ಯಾವ ಕಾರ್ಯದರ್ಶಿ ಹುದ್ದೆನೂ ಬೇಡ. ನಾನು ಬದುಕಿರೋವರೆಗೂ ನಿಮ್ಮ ಕನಸೇನಿತ್ತು ಛಲವಾದಿ ಸಮುದಾಯವನ್ನ ವಿಮೋಚನೆ ಮಾಡಲಿಕ್ಕೋಸ್ಕರನೇ ಬದುಕಿರ್ತೀವಿ ನಾವು ಅಂತಕ್ಕಂಥದ್ದು ಅಧ್ಯಕ್ಷ ಬರೀಬೇಕು. ಸಮುದಾಯದ ಹಿತಾಸಕ್ತಿ ಮೊದಲು, ಆಮೇಲೆ ನಿಮ್ಮ ಹಿತಾಸಕ್ತಿ. ಅವ್ರು ಬದುಕಿದ್ದೇ ಹಂಗೆ, ಏನ ಬಿಜೆಪಿ ಹೋಗ್ಬಿಟ್ಟೆ ಅಂತೆ ಸ್ವಾಮಿ ಕೈಲಾಸದಲ್ಲಿ ರಾಮನಗರದಲ್ಲಿ. ಸ್ವಾಮಿಗಳೇ, ನನಗೆ ಅಧಿಕಾರ ಬೇಕು, ಅಧಿಕಾರಹೀನತೆ ಅಸ್ಪೃಶ್ಯತೆ ಅಂಬೇಡ್ಕರ್ ಹೇಳಿದ್ದಾರೆ. ಅಧಿಕಾರ ಕೂಡ ನನಗೆ ಎಲ್ಲಿ ಬೇಕಾದ್ರೂ ಸೇವೆ ಮಾಡ್ತೀನಿ ಅಂತ, ಅದು ಸಮುದಾಯಕ್ಕೋಸ್ಕರವಾಗಿ. ಹಾಗಾಗಿ ನೀವು ಅಷ್ಟೇ ಸಮುದಾಯದ ಹಿತವನ್ನೇ ಬಯಸಬೇಕು. ಸಮುದಾಯದ ಹಿತ ಬಯಸಲಿಲ್ಲ ಅಂದ್ರೆ ನಮ್ಮ ಸಮುದಾಯ 10 ವರ್ಷದಲ್ಲಿ ತಬ್ಬಲಿ ಸಮುದಾಯ ಆಗುತ್ತೆ, ಬೀದಿ ನಿಂತುಕೊಳ್ಳುತ್ತೆ. ವಿಕಾಸಸೌಧ ವಿಧಾನಸೌಧದಲ್ಲಿ ಒಬ್ಬ ಅಧಿಕಾರಿ ಇರುವುದಿಲ್ಲ, ಮುಗಿದಾಯಿತು. ಈಗಲೇ ನೀವು ಎಚ್ಚೆತ್ತುಕೊಂಡು ಜಾಗೃತರಾಗಿ ಅಂಬೇಡ್ಕರ್ ಆಸೆ ಈಡೇರಿಸಬೇಕು, ಶಿವರಾಮಣ್ಣವರ ಆಸೆ ಈಡೇರಿಸಬೇಕು. ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಒಗ್ಗಟ್ಟಾಗಿ 2020 ಕೇರ್ಪೇಟೆಯ ಎಲ್ಲ ಸಂಘಟನೆಯವರು ಒಟ್ಟಾಗಿ ಕುಳಿತು ಅಂಬೇಡ್ಕರ್ ಅವರ ಆಸೆ, ಬಾಬಾ ಸಾಹೇಬರ ಕನಸನ್ನ ನನಸು ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಯಾರು ಸಮುದಾಯದ ಪರವಾಗಿ ನಿಂತಿದ್ರು, ಯಾರು ಸಮುದಾಯದ ಚಿಂತನೆಗಳನ್ನ ಸಮುದಾಯದ ಆಲೋಚನೆಗಳನ್ನ ಗಟ್ಟಿಗೊಳಿಸ್ತಾ ಇದ್ರು, ಅಂತ ಒಬ್ಬ ದಿಟ್ಟ ಅಧಿಕಾರಿ ಕೆ. ಶಿವರಾಮ್ ಅವರ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ್ತೇವೆ, ಶಿವರಾಮ ಸಾಹೇಬರ ಕನಸನ್ನು ನನಸು ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸೇರಿದ್ದೇವೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನದು? ಒಗ್ಗಟ್ಟಾದ್ರೆ ಉಳಿತೀರಿ, ವಿಭಜನೆ ಆದ್ರೆ ಸಾಯ್ತೀರಿ ಅಂತ. ಈಗ ಶಿವರಾಮ್ ಅವರನ್ನ ನಾವು ಸುಮಾರು 30 ವರ್ಷಗಳಿಂದ ನಾವು ಅವರೆಲ್ಲ ಹಾದಿಗಳನ್ನು ನೋಡದಂತವ್ರು. ಅವರು ಎಲ್ಲೆಲ್ಲಿ DC ಆಗಿದ್ರು, ಎಲ್ಲೆಲ್ಲಿ ಕಮಿಷನರ್ ಆಗಿದ್ರು, ಎಲ್ಲೆಲ್ಲಿ ಅಧಿಕಾರಿಯಾಗಿ ಬಂದ್ರು, ಅವೆಲ್ಲವನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ಅವರೆಲ್ಲಾ ಕೆಲಸಗಳನ್ನು ನಾವು ನೋಡುವಂತವ್ರು. ಶಿವರಾಮ್ ಅವರ ಒಂದು ಅಂತರಾಳದ
ಆಸೆ ಏನಿತ್ತು ಅಂದ್ರೆ ಸ್ವಾಭಿಮಾನಿ ಆದಂತವನು ತನ್ನ ಸಮುದಾಯಕ್ಕೋಸ್ಕರ ಬದುಕಿರ್ತಾನೆ. ಸ್ವಾಭಿಮಾನಿ ಆದಂತವರು ಯಾತಕ್ಕೋಸ್ಕರ ಬದುಕಿರ್ತಾರೆ? ಸಮುದಾಯಕ್ಕೋಸ್ಕರ ಬದುಕಿರ್ತಾರೆ. ಸ್ವಾರ್ಥಿ ಆದಂತವರು ತನಗೋಸ್ಕರ ಬದುಕಿರ್ತಾರೆ. ಶಿವರಾಮ್ ಅವರು ಇಡೀ ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೆ ಛಲವಾದಿ ಸಮುದಾಯವನ್ನು, ಈ ಸಮುದಾಯವನ್ನ ಒಗ್ಗಟ್ಟು ಮಾಡಬೇಕು, ಈ ಸಮುದಾಯ ಒಂದಾಗಬೇಕು ಅಂದ್ರೆ ಖುಷಿ ಪಡ್ತೀನಿ. ನಾನು 9 ಸಾರಿ ಮುಖ್ಯಮಂತ್ರಿ ಆಗಿದೆ. ಇನ್ನೊಂದು ಸಮುದಾಯ ಕುರುಬ ಸಮುದಾಯ 2 ಸಾರಿ ಮುಖ್ಯಮಂತ್ರಿ ಆಗ, ಬ್ರಾಹ್ಮಣ ಸಮುದಾಯ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ 1,10,00,000 ಇರ್ತಕ್ಕಂಥ ಈ ಅಸ್ಪೃಶ್ಯ ಸಮುದಾಯ ಇನ್ನೂ ಬೀದಿಲಿ ನಿಂತಿದೆ ಅಂದ್ರೆ, ಇನ್ನೂ ರೆಸ್ಟಲ್ಲಿ ನಿಂತಿದೆ. ಕೊಟ್ಟವನಿಗೆ ಜೈಕಾರ, ಕೊಡದೇ ಇದ್ದವನಿಗೆ ಧಿಕ್ಕಾರ. ಏನು ಸ್ಲೋಗನ್? ಏನು? ಕೊಟ್ಟವ್ರಿಗೆ, ಕೊಡದೇ ಇದ್ದವ್ರಿಗೆ. ಇವೆರಡು ಬಿಟ್ಟರೆ ಏನಾದ್ರು ಇದೆಯಾ? ಇದು ಇಡೀ ಸಮುದಾಯವನ್ನು ಗುಲಾಮಗಿರಿ ತಳ್ತಕ್ಕಂಥ ಸಂಕೇತ. ಶಿವರಾಮ್ ಅವರು, ನಾವು ದೇವದುರ್ಗ, ಮಾನ್ವಿ, ಮಸ್ಕಿ, ಬೀದರ್, ಚಡ್ಚಣ್ಣು, ದಾವಣಗೆರೆ, ಹುಬ್ಳಿ, ಧಾರವಾಡ, ಅಂಕೋಲ, ನಾವೆಲ್ಲ ಕಡೆ ಜೊತೆಗೆ ಹೋಗಿದ್ದೀವಿ, ಸಮಾವೇಶ ಮಾಡಿದ್ದೀವಿ. ನಾ ಈಗ ಮಾತಾಡ್ತಿದ್ದು ಒಂದೇ, ಯಾರು ಸಮುದಾಯ ಕಟ್ತಾರೋ, ಯಾರು ಸಮುದಾಯಕ್ಕೋಸ್ಕರ ಬದುಕಿರ್ತಾರೋ ಅವರು ಇಡೀ ಜಗತ್ತಿಗೆ, ವಿಶ್ವಕ್ಕೆ ಮಾದರಿ ಆಗ್ತಾರೆ ಅಂತ ಮಾದರಿಯಾದ ಕೆಲಸವನ್ನ ಶಿವರಾಮ್ ಅವರು ಮಾಡಿದ್ದಾರೆ. ಸಮುದಾಯ ಇವತ್ತು ಈ ಸಮುದಾಯದ ಐಡೆಂಟಿಟಿ, ರಂಗಪ್ಪರೇ, ಈ ಸಮುದಾಯದ ಐಡೆಂಟಿಟಿ ಛಲವಾದಿ ಸಮುದಾಯ, ಇದು ಐಡೆಂಟಿಟಿ ಉಳ್ಕೊಂಡಿದ್ದೆ ಶಿವರಾಮ್ ಅವರಿಂದ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದ್ರೆ ಬಾಳೆಹಣ್ಣು ತಿಂದು ಬಂದಿದ್ದೀವಿ ಸಾರ್, ಊಟ ಸಿಕ್ಕಿಲ್ಲ ರಾಯಚೂರಲ್ಲಿ, ನಿಮ್ಮ ಮಕ್ಕಳಿಗೆ ಮುಂದೆ ನಿಕ್ಕರೇ ಇರಲ್ಲ, ಈ ರೀತಿ ನಿಲ್ಲಿಸ್ಕೊತಾರೆ. ಅದಕ್ಕೆ ನಿಮ್ ಕುಕ್ಕರು ಬೇಡ, ನಿಮ್ ಲಿಕ್ಕರು ಬೇಡ, ನಮ್ಮ ಮಕ್ಕಳು ಬೂಟು ಶೂಟು ಕೋಟ್ ಹಾಕಬೇಕು ಅಂದ್ರೆ ನೀವು ಶಿವರಾಮಯ್ಯ ಕನಸನ್ನ ನನಸು ಮಾಡಬೇಕು. ಆಳುವ ಸಮುದಾಯ ಅಂಬೇಡ್ಕರ್ ಕನಸನ್ನ ನನಸು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಛಲವಾದಿ KR-ಪೇಟೆಯ ಎಲ್ಲ ನನ್ನ ಬಂಧುಗಳು ಒಗ್ಗಟ್ಟಾಗಿ ನೀವೆಲ್ಲರೂ ಒಂದ್ ಕಡೆ ಸೇರಿ ಇವತ್ತೇನು ಗೌರವ ಸಲ್ಲಿಸಿದ್ದೀರಿ, ಅದೇ ರೀತಿಯಲ್ಲಿ ಯಾರು ನಮ್ಮನ್ನು ಆಳುವಂತಹ ಪಕ್ಷಗಳು ಯಾವೇ ಆಗಿರಲಿ, ಯಾರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಬಾಬಾ ಸಾಹೇಬ್ ಗೌರವಿಸ್ತಾರೋ ಅಂತವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸ ಆಗ್ಬೇಕು ಅಂದ್ರೆ ಛಲವಾದಿ ಮಹಾಸಭಾ ಗಟ್ಟಿ ಆಗ್ಬೇಕು. ರಾಜ್ಯದಲ್ಲಿರ್ತಕ್ಕಂಥ ಛಲವಾದಿ ಮಹಾಸಭೆ ಏನು ಅಧಿಕೃತವಾಗಿ ಇದೆ, ಅದು ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವೆಲ್ಲರೂ ಸಹ ಅದಕ್ಕೆ ನೀರಾಕ್ಬೇಕು. ನೀರಾಕ್ಬೇಕು. ನೀರಾಕಿರ್ತಾನೆ ಮರ ಬೆಳೆದು ಫಲ ಕೊಡೋದು. ಏನ್ ಸ್ವಾಮಿ, ಮರ ನೆಟ್ಬಿಟ್ಟು ನೀರ್ ಹಾಕಿಲ್ಲ ಅನ್ನೋದು ಏನ್ ಬೆಳೆಯೋದು? ಛಲವಾದಿ ಮಹಾಸಭೆ ಗಟ್ಟಿ ಆಗ್ಬೇಕು ಅಂದ್ರೆ ನೀವೆಲ್ಲರೂ ರೂಟ್ ಬೇರುಗಳಾಗಬೇಕು. ಹಾಗೆ ಆ ಬೃಹತ್ ಮರದಲ್ಲಿ ನಾವು ಫಲವನ್ನು ತಿನ್ನಬೇಕು. ಇಡೀ ರಾಜ್ಯಾದ್ಯಂತ ಛಲವಾದಿ ಮಹಾಸಭಾ 10 ಲಕ್ಷ ಮೆಂಬರ್ಶಿಪ್ ಅನ್ನ ಮಾಡಿಸ್ಬೇಕು. ನಾವು 10 ಲಕ್ಷ ಮೆಂಬರ್ಶಿಪ್ ಮಾಡಿ ಹೆಂಗೆ ಎಲ್ಲಾ ಕಡೆ ಎಲೆಕ್ಷನ್ ನಡೀತದಾಗಿ ನಮ್ದು ಬೃಹತ್ ಎಲೆಕ್ಷನ್ ನಡೆದು ಅಧ್ಯಕ್ಷರು ಮಾಡಿ ಇಡೀ ಛಲವಾದಿ ಸಮುದಾಯವನ್ನು ಶಿವರಾಮ್ ಹೆಸರನ್ನ ಶಾಶ್ವತವಾಗಿ ನಿಲ್ಲಿಸಬೇಕು. ಅದಕ್ಕೆ ಯಾವುದೇ ಅಡೆತಡೆಗಳು ಬಂದ್ರೂ ಅದನ್ನ ಬಹಳ ದಿಟ್ಟತನದಿಂದ ಧೈರ್ಯದಿಂದ ಎದುರಿಸ್ತಕ್ಕಂಥ ಶಕ್ತಿ ಛಲವಾದಿ ಮಹಾಸಭೆ ಎಲ್ಲ ಪದಾಧಿಕಾರಿಗಳ ಜೊತೆ ನಾವು ಇರ್ತೀವಿ. ಸಮುದಾಯದ ಹಿತಕ್ಕೋಸ್ಕರವಾಗಿ ಆ ಕೆಲಸ ನೀವು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಮ್ಮ ಸಿದ್ಧಘಟ್ಟದ ಎಲ್ಲ ಸ್ನೇಹಿತರು ಮತ್ತೆ KR-ಪೇಟೆ ಎಲ್ಲ ಛಲವಾದಿ ಮಹಾಸಭಾ ದಲಿತ ಬಂಧುಗಳು ಎಲ್ಲ ಸಂಘಟನೆಗಳು ಸೇರಿ ನಮಗೂ ಬನ್ನಿ ಅಂತ ಕರೆದು ನಾವು ಇವತ್ತು ಹೊರಗಡೆ 2 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಶಿವರಾಮ್ ಬದುಕಿನುದ್ದಕ್ಕೂ ಸ್ವಾರ್ಥಕ್ಕಾಗಿ, ತಮ್ಮ ಬದುಕಿಗಾಗಿ ಎಂದಿಗೂ ಚಿಂತಿಸಿದವರಲ್ಲ. ಅವರು ಸಮಾಜದ ಅಭಿವೃದ್ಧಿಗಾಗಿ ಶ್ರಮವಹಿಸಿದ ಅಭಿನವ ಅಂಬೇಡ್ಕರ್ ಆಗಿದ್ದಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಸ್ಪೃಶ್ಯರ ನಾಯಕರು ಎನ್ನುವ ಹಣೆಪಟ್ಟಿ ಕಟ್ಟುವ ಮೂಲಕ ಆಧುನಿಕ ಭಾರತದ ಇತಿಹಾಸವು ಅವರನ್ನು ಒಬ್ಬಂಟಿಯನ್ನಾಗಿ ನಿಲ್ಲಿಸಿದೆ. ಅಂಬೇಡ್ಕರ್ ಅವರು ಹುಟ್ಟುವುದಕ್ಕಿಂತಲೂ ಮುನ್ನವೇ ಹಿಂದುಳಿದ ವರ್ಗಗಳ ಪರವಾಗಿ ಹೋರಾಟ ಆರಂಭವಾಗಿತ್ತು.
ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗಗಳ ಹೋರಾಟದ ಕೂಸಾಗಿದ್ದು, ಆ ಚಳವಳಿಯ ಮುಂದುವರಿದ ಹೋರಾಟದ ಭಾಗವಾಗಿ ಶಿವರಾಮ್ ಅವರು ಹೋರಾಡಿದರು. ಅವರ ಅಶೋತ್ತರಗಳನ್ನು ಛಲವಾದಿ ಬಂಧುಗಳು ಮೈಗೂಡಿಸಿಕೊಳ್ಳಬೇಕು. ತುಳಿತಕ್ಕೊಳಗಾದ ಸಮಾಜದ ಬಂಧುಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು, ಇಲ್ಲದಿದ್ದರೆ ನಮ್ಮ ಸಮಾಜ ಮತ್ತಷ್ಟು ಶೋಷಣೆಗೆ ಬಲಿಯಾಗುವುದು ನಿಶ್ಚಿತವಾಗಿದೆ ಎಂದು ಸ್ವಾಮೀಜಿ ಹೇಳಿದರು. ಬಳಿಕ ಮಾತನಾಡಿದ ಶಿವರಾಮ್ ಅವರ ಧರ್ಮಪತ್ನಿ ವಾಣಿ ಶಿವರಾಮ್ ಸದಾ ಸಮಾಜಮುಖಿಯಾಗಿ ಚಿಂತಿಸುತ್ತಿದ್ದಕ್ಕೆ ಶಿವರಾಮ್ ಅವರು ರಾಜಕೀಯ ಸ್ಥಾನಮಾನ ಸಿಕ್ಕಿದ್ರೆ ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲ ಮಾಡಿಸಿಕೊಡುತ್ತಿದ್ದರು. ಯಾವುದೇ ರಾಜಕೀಯ ಪಕ್ಷದಿಂದ ಕೆ. ಶಿವರಾಮ್ ಅವರಿಗೆ ಸಲ್ಲಬೇಕಾದ ಗೌರವ ಸ್ಥಾನ ಮಾನ ಸಿಗಲಿಲ್ಲ ಎಂಬುದು ನೋವಿನ ಸಂಗತಿಯಾಗಿದೆ. ಸಾಕಷ್ಟು ಮಂದಿಗೆ ಬದುಕನ್ನು ಕಟ್ಟಿ ಕೊಟ್ಟಿಕೊಂಡಿದ್ದಾರೆ. ಕೆ. ಶಿವರಾಮ್ ಅವರ ಕನಸುಗಳು, ಆಸೆಗಳನ್ನು ಮುಂದುವರೆಸಿ ಕೊಂಡು ಹೋಗಬೇಕು ಎಂಬ ಹಂಬಲ ಇದೆ. ಕೆ. ಶಿವರಾಮ್ ಅವರಿಗೆ ರಾಜಕೀಯದಲ್ಲಿ ಅನ್ಯಾಯವಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನು ಅಭಿಮಾನಿಗಳು ನೀಡಬೇಕಿದೆ. ನನ್ನ ಕೊನೆಯ ಉಸಿರು ಇರುವವರೆವಿಗೂ ಜನರ ಮಧ್ಯೆ ಇದ್ದು ನಾನು ಕೆಲಸ ಮಾಡುತ್ತೇನೆ. ಶಿವರಾಮ್ ಎಲ್ಲರ ಹೃದಯದಲ್ಲಿ ಇರುತ್ತಾರೆ. ಛಲವಾದಿ ಬಂಧುಗಳು ಸಂಘಟಿತರಾಗಿ ಸಾಧನೆ ಮಾಡಬೇಕು ಎಂದು ವಾಣಿ ಶಿವರಾಮ್ ಮನವಿ ಮಾಡಿದರು. ನಾನು ಅವಾಗ ಎಲ್ಲರ ಮನೆಗೆ ಊಟಕ್ಕೆ ಹೋದಾಗ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು, ಮೇಡಮ್ ನಮ್ಮ ಮದುವೆ ಮಾಡಿಸಿದ್ದೆ ಸಾಹೇಬ್ರು, ನಮ್ಮ ಹೆಸರು ಬರಗಳು ಚೆನ್ನಾಗಿ ಬರಲ್ಲ ಅಂತ ಗೊತ್ತಿದ್ರು ನಮ್ಮ ಹೆಸರುಗಳನ್ನ ಚೇಂಜ್ ಮಾಡಿಸಿ ನಮ್ಮ ಮದುವೆ ಮಾಡಿಸಿದವರು ಸಾಹೇಬ್ರು. ಇವತ್ತು ನಾವು ತುಂಬಾ ಚೆನ್ನಾಗಿದ್ದೀವಿ, ಬದುಕ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ರು. ಆವಾಗಿಂದಾನೆ ಅವರಿಗೆ ಯಾವ ಅಧಿಕಾರನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆವಾಗನೇ ಅವ್ರಿಗೆ ಏನೋ ಒಂದು ಹಂಬಲ, ಎಲ್ಲಾದ್ರೂ ಮದುವೆಗಳು ಮಾಡ್ಬೇಕು. ಯಾರಾದ್ರೂ ಸತ್ರೆ ಅವ್ರ ಹತ್ರ ಒಂದು ಬೈಕ್ ಇತ್ತು, ಆ ಬೈಕಲ್ಲಿ ಓಡಾಡಿ ಎಲ್ಲರಿಗೂ ಸುದ್ದಿ ಮುಟ್ಟಿಸ್ತಾ ಇದ್ರು. ಆ ತರ ಮನಸ್ಥಿತಿ ಅವರು. ಅದನ್ನೆಲ್ಲ ಅವಾಗಿಂದಾನೆ ಅವರು ರೂಢೀಕರಿಸ್ಕೊಂಡು ಬಂದ್ರು. ಹಾಗೆ ಅವರ ಕನಸಿನಲ್ಲಿ ಹಾಗೆ ಒಬ್ಬ ದೊಡ್ಡ ಅಧಿಕಾರಿಯಾದರು, ಜನಸೇವೆ ಮಾಡ್ತಾ ಬರ್ತಾ ಇದ್ರು. ಒಬ್ಬ ಸಿನಿಮಾ ನಟನಾಗ್ಬೇಕು ಅಂತ ತುಂಬಾ ಹಂಬಲಿಸಿ ಒಬ್ಬ ಸಿನಿಮಾ ನಟನಾಗ್ತಾರೆ. ಒಂದು ದೊಡ್ಡ ಮನೆಯನ್ನು ಕಟ್ತಾರೆ. ಅವರ ಮಕ್ಕಳ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಅದೆಲ್ಲ ಮಾಡಿದ್ದವರು ನನ್ನನ್ನ ನೋಡಿ ನನ್ನ ಜನರು ಹಾಗೆ ಆಗ್ಬೇಕು ಅನ್ನೋ ಒಂದು ಆಸೆ ಇಲ್ಲ. ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ನನ್ನ ಹಾಗೆ ಎಲ್ಲರೂ ನನ್ನ ಜನಗಳು ಚೆನ್ನಾಗಿರ್ಬೇಕು ಅಂತ ಹಂಬಲಿಸಬೇಕು. ನನಗೆ ಏನು ಚೆನ್ನಾಗಿ ಆಗುತ್ತೆ ಅದೆಲ್ಲವೂ ಎಲ್ರಿಗೂ ಚೆನ್ನಾಗಿ ಆಗ್ಬೇಕು. ಏನಾದ್ರೂ ಒಂದು ಒಳ್ಳೇದವ್ರಿಗೆ ಚೆನ್ನಾಗಾದ್ರೆ ಅದನ್ನ 4 ಜನಕ್ಕೆ ಹೇಳ್ಕೊತಾ ಇದ್ರು, ಇದು ಚೆನ್ನಾಗಿದೆ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ರು. ಕೆಲಸ ಇರ್ಬೋದು, ತುಂಬಾ ದೊಡ್ಡ ಕೆಲಸ ಇರ್ಬೋದು, ಜನರೆಲ್ಲ ಅವ್ರನ್ನ ನೆನ್ಪು ಮಾಡ್ಕೊಂಡು ಶಿವರಾಮ್ ಸಾಹೇಬ್ ಇದಾರಪ್ಪ ಅಂತ ಅವ್ರ ಬಳಿಗೆ ಬರ್ತಾ ಇದ್ರು. ಒಂದು ಘಟನೆ ಹೇಳ್ತೀನಿ. ಒಂದು ಜಿಲ್ಲೆನಲ್ಲಿ ನಾವು ಇರ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಒಂದು ನಮ್ಮ ಮನೆಗೆ ಬರ್ತಾರೆ, ಒಂದು ಲೇಡಿ. ಆಕೆ ಸ್ವಲ್ಪ ದಿನಗಳಲ್ಲಿ ಅವ್ರ ಗಂಡನ ಕಳ್ಕೊಂಡಿರ್ತಾಳೆ. ಅವಳಿಗೆ 3 ಜನ ಮೈದಂದಿರಿರ್ತಾರೆ. ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಆಕೆ. ಅವಳಿಗೆ ಸಿಗುವ ಆಸ್ತಿನಲ್ಲಿ ನಾವು ಅವಳಿಗೆ ಏನು ಪಾಲು ಕೊಡಲ್ಲ ಅಂತ ಅವಳ ಮೈದಂದಿರು ಹೇಳ್ತಾರೆ. ಮನೆ ಆಗಿರ್ಬೋದು, ಜಮೀನಾಗಿರ್ಬೋದು, ಯಾವುದನ್ನು ಕೊಡೋದಿಕ್ಕೆ ಅವರ ಬಂಧುಗಳು ನಿರಾಕರಿಸ್ತಾರೆ. ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಯಜಮಾನ್ರ ಹತ್ರ ಬರ್ತಾರೆ. ಆವಾಗ ನಮ್ಮ ಯಜಮಾನ್ರು ಆ 3 ಜನನ ಕರೆಸಿ ವಿಚಾರಣೆ ಮಾಡ್ತಾರೆ. ಅವ್ರು ಏನೇನೋ ಸಬೂಬುಗಳು ಹೇಳ್ತಾರೆ, ಅದನ್ನೆಲ್ಲ ಯಾವುದನ್ನು ಕೇಳಿಸ್ಕೊಳ್ದೆ ನಾನು ನಿಮ್ಮ ಗ್ರಾಮಕ್ಕೆ ಬರ್ತೀನಿ ಹೋಗಿ ಅಂತ ಅದನ್ನ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಆ ಗ್ರಾಮಕ್ಕೆ ಹೋಗ್ತಾರೆ. ಹೋಗಿ ಆಕೆನ ಕರೆಸ್ತಾರೆ.
ಈ ಜಮೀನಲ್ಲಿ ನಿನ್ಗೆ ಯಾವ ಕಡೆ ಜಾಗ ಬೇಕಮ್ಮ, ನಿನ್ನ ಪಾಲು ಯಾವ್ದು ಬೇಕಮ್ಮ ನಿನ್ಗೆ, ನೀನ್ ತಗೋ ಅಂತ ಆಕೆಗೆ ಆ ಎಲ್ಲ 4 ಪಾಲುಗಳನ್ನ ಸಮವಾಗಿ ಪಾಲು ಮಾಡಿ ಆಕೆಗೆ ಸಿಗುವ ಎಲ್ಲ ಆಸ್ತಿಯಲ್ಲಿ ಎಲ್ಲ ಪಾಲುಗಳನ್ನ ಆಕೆ ಕೊಡಿಸಿ. ಆಕೆ ಒಂದು ಲಿಂಗಾಯತ ಹೆಣ್ಮಗಳು. ಅವರು ಯಾವ ಜನಾಂಗ ಅಂತ ನೋಡ್ತಾ ಇರಲಿಲ್ಲ. ಅವ್ರ ಮುಂದೆ ಯಾರಾದ್ರೂ ಬಂದು ಅವ್ರ ಕಷ್ಟ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ಬೇಗ ಸ್ಪಂದಿಸ್ತಾ ಇದ್ರು. ಕಾರ್ಯಕ್ರಮ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಬಸವರಾಜು, ಖಜಾಂಚಿ ಮೈಕೋ ನಾಗರಾಜು, ಸಂಘಟನಾ ಕಾರ್ಯದರ್ಶಿ ಮೈಸೂರು ಹಂಸರಾಜು, ಮಂಡ್ಯ ಮೀನಾ ಕೃಷ್ಣ, ಹೇಮಾವತಿ, ಜಯಕಾಂತ, ಕೆ. ಆರ್. ಪೇಟೆ ತಾಲೂಕು ಅಧ್ಯಕ್ಷ ಊಚನಹಳ್ಳಿ ನಟರಾಜು, ಹರಿಹರಪುರ ನರಸಿಂಹ, ಸಿಂಧಘಟ್ಟ ಸೋಮಶೇಖರ್, ಪುರಸಭಾ ಸದಸ್ಯರಾದ ಡಿ. ಪ್ರೇಮ್ ಕುಮಾರ್, ಗಿರೀಶ್, ಸೌಭಾಗ್ಯ ಉಮೇಶ್, ಹಿರಿಯ ಮುಖಂಡ ಬಸ್ತಿರಂಗಪ್ಪ, ಮಾಂಬಳ್ಳಿ ಜಯರಾಮ್, ಮುದುಗೆರೆ ಮಹೇಂದ್ರ ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ಡಾ. ಕೆ. ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.